ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಸ್ವಾಮಿ ನಾವು ಅನ್ಕೊಂಡಂಗೆ ಅಲ್ಲ ಕಣ. ಪೊಲೀಸ್ ಅಂದ ತಕ್ಷಣ ಹೆದರ್ತಾ ಇದ್ದವನು ನಮ್ಮ ಮುಂದೆನೆ ಯಾವುದೋ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನಮಗೆ ಟೆನ್ಷನ್ ಕೊಡ್ತಾನೆ. ನಿಜ ಮಗ. ಅಲ್ಲ ಅವ್ನ ಸಮಸ್ಯೆ ಆದ್ರೂ ಏನೋ ಸುಬ್ಬಿಲ್ ಖುಷಿಯಾಗಿದ್ದಾಳೆ ತಾನೆ, ಅದನ್ನ ನೋಡ್ಕೊಂಡು ನೆಮ್ಮದಿಯಾಗಿರೋದ್ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ ನೆಮ್ಮದಿಯಾಗಿ ಹಾಳು ಮಾಡ್ಬೇಕು. ಬುದ್ಧಿ ಇರೋದೇ ಹಾಗನ್ಸುತ್ತೆ ಮಗ. ನಂಗನ್ಸುತ್ತೆ ಅವ್ನು ಸುಬ್ಬಿನ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾನಲ್ವಾ, ಅವಳನ್ನ ಬಿಟ್ಟಿರಕ್ಕಾಗದೆ ಅವ್ನು ಈ ತರ ಗೇಮ್ ಮಾಡ್ತಾ ಇದ್ದಾನೆ. ಮಗ ಅದೆಲ್ಲ ಡ್ರಾಮಾ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ನು ಸರಿ ಇಲ್ಲ ಮಗ. ಏನೇ ಆದ್ರೂ ಸುಬ್ಬಿನ ಒಂದಿನದ ಮಟ್ಟಕ್ಕಾದ್ರೂ ಸ್ವಾಮಿ ಮನೆ ಕಳಿಸ್ಲೇಬೇಕು. ಇಲ್ಲ ಅಂದ್ರೆ ಅವ್ನು ನಮ್ಮನೆ ಹತ್ರ ಬಂದು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಬಟ್ ಹೇಗೋ ಕಳ್ಸೋದು, ಸೀತನ್ನ ಹೇಗ್ ಮ್ಯಾನೇಜ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಗ ನಿಂಗೆ ಗೊತ್ತಲ್ವಾ, ಸುಬ್ಬಿ 1 ಸೆಕೆಂಡ್ ಮನೇಲಿ ಕಾಣದೆ ಹೋದ್ರೆ ಸೀತಾ ಅವ್ರಾಗೆ ಇರೋದು. ಅಂಥದ್ರಲ್ಲಿ ಒಂದ್ ಇಡೀ ದಿನ ಸುಬ್ಬಿ ಮನೇಲಿಲ್ಲ ಅಂದ್ರೆ ಸೀತನ್ ಹೆಂಗೋ ಮ್ಯಾನೇಜ್ ಮಾಡೋದು? ಏನಾದರೂ ಮಾಡಲೇಬೇಕು ಮಗ. ಮಗ ಒಂದು ಐಡಿಯಾ. ಏನೋ? ಸಿಹಿನ ಒಟ್ಟಾರಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳೋಣ. ಆಗ ಸೀತಾ ಏನು ಹೇಳಲ್ಲ. ಕಳಿಸ್ಬೋದು, ಬಟ್ ಸುಬ್ಬಿ ಏನಾದ್ರೂ ಒಟ್ಟಾರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಸೀತಾನು ಹೊರಟು ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಹೋಗ್ದಿರೋ ಥರ ನಾವು ನೋಡ್ಕೋಬೇಕಣೋ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಒಂದು ಕೆಲಸ ಮಾಡ್ತೀನಿ, ನಾಳೆ ಪ್ರಿಯನ್ನು ಕರ್ಕೊಂಬರ್ತೀನಿ. ಏನಾದ್ರು ಒಂದು ಮಾಡಿ. ಸೀತಾ ಇದಕ್ಕೆ ಒಪ್ಕೋತಾರೆ ಅಂತೀಯ? ಒಪ್ಕೊಳ್ಳೋ ಥರ ನಾವು ನೋಡ್ಕೋಬೇಕು. ನೀನು ಇವಾಗ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕೋ. ಏನಾರು ಒಂದು ಮಾಡಿ. ಗುಡ್ ನೈಟ್ ಮಗ. ಗುಡ್ ನೈಟ್. ಕರೆಕ್ಟ್. ಈ ಶ್ರೀರಾಮ್ ದೇಸಾಯಿ ಅಷ್ಟು ಕೆಟ್ಟವನು. ತಾತನ್ನ ಮನೆ ಹತ್ರ ಬರ್ಬೇಡ ಅಂತ ಬೈತಾನೆ. ಸೀತಾ ಹತ್ರ ಹೇಗೆ ಹೇಳೋದು ಸಿಹಿನ ಒಟ್ಟಾರ ಕಳ್ಸೋಣ ಅಂತ? ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾರೆ. ಹೇಗಾದ್ರೂ ಮಾಡಿ ಒಪ್ಪಿಸ್ಲೇಬೇಕಲ್ಲಪ್ಪ. ಓಯ್ ಸಿಹಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸೀತಮ್ಮ. ನೀನು ಬರೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನಿನ್ ಗಮನ ಇಲ್ಲಿಲ್ಲ. ಏನಾದ್ರೂ ಹೇಳ್ಬೇಕಿತ್ತಾ? ಏನಿಲ್ಲ ಸೀತಾ. ನಿಮ್ಮನ್ನ ನೋಡಿದ್ರೆ ನೀವ್ ಏನೋ ಹೇಳ್ಕೋಬೇಕು ಅಂತಿದ್ದೀರಾ. ಹೇಳಿ. ಅದು ನಥಿಂಗ್ ಸೀತಾ, ಆಮೇಲೆ ಹೇಳ್ತೀನಿ. ಪುಟ, ನೀನು ಬರೀತಾ ಇರೋ. ಎಲ್ಲೂ ಹೋಗ್ಬಾರ್ದಾಯ್ತಾ? 1 ನಿಮಿಷ ಬಂದೆ. ರಾಮ್ ಬನ್ನಿ. ಈ ಶ್ರೀರಾಮ್ ದೇಸಾಯಿ ತಾತನ್ನು ಓಡಿಸ್ತಾನೆ. ನನ್ನ ಜೊತೆ ಸೀತಮ್ಮನ ಇರಕ್ಕೂ ಬಿಡಲ್ಲ. ಎಷ್ಟು ಕೆಟ್ಟವನು ಇವನು. ನಾನು ಯಾಕಪ್ಪ ಅಂತ ಬರೀಲಿ? ಬರೆಯಲ್ಲ. ರಾಮ್, ಈಗ್ಲಾದ್ರೂ ಹೇಳಿ, ಏನ್ ವಿಷಯ? ಸೀತಾ, ರಾಮ್. ಮತ್ತೆ ಸೀತಾ, ಏನ್ ಸಮಾಚಾರ? ಹೇಗಿದೆ ಲೈಫ್? ಇದೆಲ್ಲ ಏನೋ ಬೇಡ ರಾಮ್. ರಾಮ್, ನಂಗೆ ಸಿಟ್ಟು ಬರ್ಸ್ಬೇಡಿ ನೀವು. ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ಕ್ಲಿಯರ್ ಆಗಿ ಹೇಳಿ. ಅದು ಸೀತಾ, ನಮ್ ಸೀಪುಟನ್ಗೆ ಪಾಪ ಮನೇಲೆ ಇದ್ದು ಬೇಜಾರಾಗಿರ್ಬೇಕು. ಅವ್ಳು ವಟಾರದ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಈ ಶ್ರೇಯಸ್ಸು ಆನಂದ್ ಅವರೆಲ್ಲ ಮೀಟ್ ಮಾಡ್ಕೊಂಡ್ ಬರ್ಲಿ, ಒಂದು ಚೇಂಜ್ ಇರುತ್ತೆ. ನಾಳೆ ಬೇರೆ ಹಬ್ಬ ಅಲ್ವಾ, ನಾಳೆ ಕರ್ಕೊಂಡು ಹೋಗ್ಲಾ ವಟಾರಕ್ಕೆ? ವಟಾರಕ್ಕ? ನಾಳೆ ನಮ್ಮನೇಲೂ ನಾವು ಯುಗಾದಿ ಆಚರಿಸ್ತಿದ್ದೀವಿ. ಅವಳನ್ನ ವಟಾರಕ್ಕೆ ಕರ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ? ಹಬ್ಬ ನಾವು ಮಾಡೋಣ. ಸೀಪುಟ ಅವ್ಳ ಫ್ರೆಂಡ್ಸ್ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ಲಿ, ಅದಕ್ಕೆ ಪಾಪ ಹೋಗಿ ಬರ್ಲಿ ಅಲ್ವಾ? ಸಿಹಿನ ಮಾತ್ರ ಕಳಿಸ್ಬೇಕಾ? ಹ್ಞೂ, ಪಾಪ ಹೋಗಿ ಅಜ್ಜಿ ತಾತ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದಲ್ವಾ?
ಯಾಕ್ರ ಸಿಹಿನ ಮಾತ್ರ ಕಳ್ಸೋಣ ಅಂತ ಹೇಳ್ತಿದ್ದೀರಾ? ಅವಳು ಒಂದು ಕ್ಷಣ ಕಾಣದಿದ್ರು ಒದ್ದಾಡ್ಬಿಡ್ತೀನಿ ನಾನು. ಮದ್ವೆ ಆದ ಹೊಸ್ತರಲ್ಲಿ ಸಿಹಿನ ಅಪ್ಪ ಅಮ್ಮನ ಮನೆ ಕರ್ಕೊಂಡು ಹೋಗ್ತಿದ್ರೆ ನೀವು ಕೋಪ ಮಾಡ್ಕೋತಿದ್ರಿ. ಈಗ ಸಿಹಿನ ನೀವು ಅಲ್ಲಿ ಕಳಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದೀರಾ? ಯಾವತ್ತೂ ಸಿಹಿನ ನನ್ನಿಂದ ದೂರ ಆಗ್ಬಾರ್ದು ಅಂತ ಯೋಚನೆ ಮಾಡೋರು ನೀವು. ಇವತ್ತ್ಯಾಕೆ ಈ ತರ ಮಾತಾಡ್ತಿದ್ದೀರಾ? ಸೀತಾ ಅದು ಹಾಗಲ್ಲ. ರಾಮ್ ಪ್ಲೀಸ್ ನೀವೇನು ಹೇಳ್ಬೇಡಿ. ನಾನು ಸಿಹಿನ ಒಬ್ಳೆ ಎಲ್ಲಿಗೂ ಕಳ್ಸೋದಿಲ್ಲ. ಹೋಗೋದಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಷ್ಟೇ. ಸೀತಾ ಭಗವಂತ ಹೇಗಪ್ಪ ಸೀತಾನ ಒಪ್ಸೋದು? ನಾಳೆ ಸುಬ್ಬಿ ವಟಾರಕ್ಕೆ ಹೋಗದೆ ಹೋದ್ರೆ ಆ ಸ್ವಾಮಿ ಇಲ್ಲಿಗೆ ಬರ್ತಾನೆ. ಹೇಗೆ ಮ್ಯಾನೇಜ್ ಮಾಡೋದು? ಸೀತಾ ಸುಬ್ಬಿ ಏನೇ ಯೋಚನೆ ಮಾಡ್ತಾ ಇದ್ಯಾ? ಸೀತಮ್ಮ ಏನ್ ಹೇಳಿದ್ಲು? ಅಪ್ಪ ಅಂತ ಬರೀ ಅಂತ ತಾನೆ? ಸುಬ್ಬಿ ರಾಂಗ್ ಆಗಿ ಬರೀತಿದ್ಯಾ. ಅದ್ ಹಾಗಲ್ಲ, ಕೊಡು ನಾ ಹೇಳ್ಕೊಡ್ತೀನಿ. ನೀನೇ ನನ್ಗೆ ಹೇಳ್ಕೊಡೋದು? ನನ್ಗೆ ಬರತ್ತೆ. ಸೀತಮ್ಮ ಹೇಳ್ಕೊಟ್ಟಿದ್ದಾಳೆ, ಮತ್ತೆ ತಪ್ಪು ಬರೀತಾ ಇದ್ಯಾ? ಕೊಬ್ಬು ಕಣೆ ನಿನ್ಗೆ. ಸರಿಯಾಗಿ ಅಪ್ಪ ಅಂತ ಬರೀ. ನನ್ಗೆ ಅದ್ ಬರೆಯಕ್ ಇಷ್ಟ ಇಲ್ಲ. ಅಪ್ಪ ಅಂದ್ರ ಶ್ರೀರಾಮ್ ದೇಸಾಯಿ, ಅವ್ನ್ ಕೆಟ್ಟವನು. ನಾನ್ ತಾತನ ಹತ್ರ ನಡ್ಕೊಂಡಿತ್ತು ನನ್ಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಮತ್ತೆ ನಿನ್ ತಾತ ಮಾಡಿದ್ ಸರಿನಾ? ಆ ರೀತಿ ಮನೆ ಹತ್ರ ಬರೋದ್ ತಪ್ಪಲ್ವಾ? ಹೇಳ್ದೆ ಕೇಳ್ದೆ ನಿನ್ನ ಕರ್ಕೊಂಡು ಹೋಗ್ ನೋಡಿದ್ದು ಅದ್ ತಪ್ಪಲ್ವಾ? ಈತ ನಿಮ್ಗೆಲ್ಲ ಗೊತ್ತಾಗಿದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾ? ಈತ ಮುನ್ಗ ಆ ಥರ ಆಗ್ಬೇಕಾ? ಬೇಡ ಬೇಡ, ಹಾಗೆಲ್ಲ ಆಗ್ಬಾರ್ದು ಅಂತಾನೆ ನಮ್ಮಪ್ಪ ನಿಮ್ ತಾತನ ಕಳ್ಸಿದ್ದು. ತಿಳ್ಕೊ. ಬರೀ ಈಗ ರಾಮ್ಗೆ ಇವತ್ತು ಏನಾಗಿದೆ? ಏನೇನೋ ಮಾತಾಡ್ತಿದ್ದಾರೆ. ಸೀತಾ ಪ್ಲೀಸ್ ಫಸ್ಟ್ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೀತಾ ಅದು ಹಾಗಲ್ಲ. ಆಕ್ಚುಲಿ ಅದು ಏನಂದ್ರೆ ಹಾಗೂ ಅಲ್ಲ ಹೀಗೂ ಅಲ್ಲ. ಸಿಹಿ ನನ್ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಷ್ಟೇ. ಸುಬ್ಬಿ ಈ ಕಡೆ ತಿರ್ಕೊ. ಅಪ್ಪ ಅಮ್ಮ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೀನು ನಿನ್ ಕೆಲಸ ಮಾಡ್ಕೊ. ಅವ್ರೀಗ ಪ್ರೈವೇಟ್ ಆಗಿ ಮಾತಾಡ್ಕೋಬೇಕು. ಐನೋ ಸಿಹಿ ನಿಮ್ಮನ್ನ ನನ್ನನ್ನ ಬಿಟ್ಟು ಎಲ್ಲೂ ಹೋಗೋದು ನನಗೂ ಇಷ್ಟ ಇಲ್ಲ. ಬಟ್ ಹೋಗ್ತಾ ಇರೋದು ವಟಾರಕ್ಕೆ ಅಲ್ವಾ? ರಾಮ್ ಪ್ಲೀಸ್. ಈ ಶ್ರೀರಾಮ್ ದೇಸಾಯಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಮಂಗ ಅಪ್ಪನ ಮೇಲೆ ಡೌಟ್ ಪಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.